ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಬಾಲ್ಕಿ ಕಾಲವಾಡಿ ಬಡಾವಣೆ ಸ್ವತ್ತುಗಳ ದಿನಾಂಕ 7/7ರಂದು ಈ ಲಾಟ್ರಿ ನಡೆದಿದೆ. ಆ ಈ ಲಾಟ್ರಿಯಲ್ಲಿ ಯಾರ್ಯಾರಿಗೆ ಲಾಟ್ರಿ ಸಿಕ್ಕಿದೆ, ಓಕೆ, ಈ ಡಿಮ್ಯಾಂಡ್ ಸರ್ವೆ ಯಾವಾಗ ಕರೆದಿತ್ತು, ಅದರ ಪ್ರೈಸ್ ಏನು, ಯಾವ ಥರ ಲಾಟ್ರಿ ಮಾಡಿದ್ದಾರೆ, ಓಕೆ, ಯಾವ ಥರ ಎಷ್ಟು ಜನಕ್ಕೆ ಅಲಾಟ್ ಆಗಿದೆ. ಸೊ ಅದರದ್ದು ತುಂಬ ಜನ ಹೊಸ ಪ್ರಾಜೆಕ್ಟದ್ದು ಡಿಲೇ ಬಗ್ಗೆ ಮಾತಾಡ್ತಾ ಇರ್ತೀರಾ. ಈ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಈ ಬೀದರ್ ಡಿಸ್ಟಿಕ್ಕಿಂದ ಈ ಬಾಲ್ಕಿ ಎಷ್ಟು ದೂರದಲ್ಲಿದೆ, ಓಕೆ, ಅದರ ಜೊತೆಗೆ ಈ ಎಕ್ಸಾಕ್ಟ್ಲಿ ಕಾಲ್ವಾಡಿ ಬಾಲ್ಕಿ ಏನಿದೆಯಲ್ಲ ಅದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಆ ಲೇಔಟ್ ಯಾವ ಥರ ಇದೆ, ನೀವೇನಾದರೂ ಅಲಾಟ್ ಆಗಿದ್ದರೆ ಇದನ್ನು ಯಾವ ಥರ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೇಕು, ಮುಂದಿನ ಕಂಪ್ಲೀಟ್ ಪ್ರೊಸೆಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಂಡ್ ಟು ಎಂಡ್ ಡೀಟೇಲ್ಸು. ಇದು ಜಸ್ಟ್ ಅನ್ ಅವೇರ್ನೆಸ್ ದಿಸ್ ಇಸ್ ಜಸ್ಟ್ ಅನ್ ಅವೇರ್ನೆಸ್ ವಿಡಿಯೋ. ಯಾಕೆಂದರೆ ಇದು ಯಾವಾಗ ಡಿಮ್ಯಾಂಡ್ ಸರ್ವೆ ಕರೆದಿದ್ದು ನನಗೂ ಗೊತ್ತಿಲ್ಲ, ಬಿಕಾಸ್ ನಾನೊಂದು 3-4 ವರ್ಷದಿಂದ ಮಾತ್ರ ಈ ಇನ್ಫಾರ್ಮೇಷನ್ನ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ. ನೀವು ಯಾರಾದರೂ ನಿಮಗೆ ಯಾರ್ಯಾರಿಗೆ ಅಲಾಟ್ ಆಗಿದೆ ಗೊತ್ತಿರಲ್ಲ, ನಿಮ್ಗೆ ಯಾರಾದರೂ ನಿಮ್ಮ ನೆಟ್ವರ್ಕಲ್ಲಿ ಬೀದರ್ ಅವರು ಅಥವಾ ನಾರ್ತ್ ಕರ್ನಾಟಕದವ್ರು ಇದ್ದರೆ ಈ ವಿಡಿಯೋನ ಅವರಿಗೆ ಫಾರ್ವರ್ಡ್ ಮಾಡಿ. ಸಮ್ ಟೈಮ್ ತುಂಬ ಜನ ಅಪ್ಲಿಕೇಶನ್ ಹಾಕಿರ್ತಾರೆ, ಡಿಲೇ ಆಗಿರೋದು ಕಾರಣ ಯಾರಿಗಾಗಿದೆ ಯಾರಿಗಾಗಿಲ್ಲ ಅಂತ ಗೊತ್ತಿರಲ್ಲ. ಹಾಗೇನಾದರೂ ನಿಮ್ಗೇನಾದರೂ ಆಗಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಇವತ್ತಿಗೆ 3 ವರ್ಷ ಆದಮೇಲೆ 30,000 ಸಬ್ಸ್ಕ್ರೈಬರನ್ನು ರೀಚ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ವಿಡಿಯೋ ನೋಡೋರು 80% ಪೀಪಲ್ಲು ಸಬ್ಸ್ಕ್ರೈಬ್ ಮಾಡ್ದಲೇ ಸ್ಕಿಪ್ ಮಾಡ್ತೀರಾ. ಐ ಅಪ್ರಿಷಿಯೇಟ್ ಇಟ್. ನಿಮ್ಗೇನಾದರೂ ರಿಯಲ್ ಎಸ್ಟೇಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಡಿ. ನೀವೇನಾದರೂ ಎಲ್ಲಾದರೂ ರಿಯಲ್ ಎಸ್ಟೇಟ್, ನೀವು ಯಾವುದೇ ಎಂಗೇಜಲ್ಲಿರಿ ಅಥವಾ ಸೀನಿಯರ್ ಸಿಟಿಸನ್ ಆಗಿ ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೈಟ್ ನಾವು ಕರ್ನಾಟಕದಲ್ಲಿ ನಿಸರ್ಗ ವ್ಯಾಲಿ ಅಂತ ಹೇಳಿ ಒಂದು ಡೂಪ್ಲೆಕ್ಸ್ ಹೌಸನ್ನು ಕರೆದಿದ್ದಾರೆ KHB ಸೂರ್ಯನಗರ ಫೇಸ್ 3ಯಲ್ಲಿ ಆನೆಕಲ್ ಹತ್ರ. ಅದರದ್ದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 30ನೇ ತಾರೀಕು ಇದೇ ತಿಂಗಳು. ಈ ವಿಡಿಯೋ ಮಾಡ್ತಾ ಇರೋದು 17ನೇ ತಾರೀಕು ಜುಲೈ. ಹಾಗೆ ಗುಲ್ಬರ್ಗ ಹಗರ್ಗಾದಲ್ಲಿ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಒಂದು ಲೇಔಟ್ ಕರೆದಿದ್ದಾರೆ. ಅಲ್ಲಿ ಒಂದು 2030 ಸೈಟು 1.2 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಅದರದ್ದು ಲಾಸ್ಟ್ ಡೇಟ್ 19th, ಇನ್ನು 2 ದಿವಸ ಇದೆ. ಅದರ ಜೊತೆಗೆ ಭದ್ರಾವತಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಭದ್ರಾವತಿ ಪಕ್ಕದಲ್ಲಿ ಕಾರೇನಹಳ್ಳಿ ಕೂಡ KHB ಅವರು ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ. ಅದರದ್ದು ವಿಡಿಯೋ ಹಾಕಿದ್ದೀನಿ. ಅದರದ್ದು ಲಾಸ್ಟ್ ಡೇ ಮತ್ತೆ ಎಕ್ಸ್ಟೆಂಡ್ ಆಗಿ 30ನೇ ತಾರೀಕು ಇದೇ ತಿಂಗಳವರೆಗೂ ಹೋಗಿದೆ. ಇವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಅಂತ ಬಂದು ಲೇಟೆಸ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಲೇಟೆಸ್ಟ್ ಆಗಿ ಗೌರ್ಮೆಂಟ್ ಕಡೆಯಿಂದ BDA ಆಗಿರ್ಬೋದು, ಮುಡಾ ಆಗಿರ್ಬೋದು, KHB ಆಗಿರ್ಬೋದು, ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟು, ಎಲ್ಲೆಲ್ಲಿ ಡಿಮ್ಯಾಂಡ್ ಸರ್ವೆ ಕರೀತಾ ಇದ್ದಾರೆ ಎಲ್ಲ ವಿಡಿಯೋ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೋ ಟು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಿಗೆ ಹೋಗೋಣ. ನೀವು ಗೂಗಲಲ್ಲಿ ಜಸ್ಟ್ KHB ಅಂತ ಹಾಕಿದ್ರೆ ಸಾಕೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮತ್ತಷ್ಟು ಓದಿ ಮೋರ್ ಡೀಟೇಲ್ಸ್ಗೆ ಹೋದರೆ ಈ ಬಾಲ್ಕಿ ಬಡಾವಣೆ ಅರ್ಹ ಪಟ್ಟಿ, ಅನರ್ಹ ಪಟ್ಟಿ, ಫೈನಲ್ ಪಟ್ಟಿ ಮತ್ತು ಲಾಟ್ರಿನ ಕೂಡಿ 7ನೇ ತಾರೀಕು ಇದೇ ತಿಂಗಳು, ಅಂದರೆ 10 ದಿವಸದ ಹಿಂದೆ ಲಾಟ್ರಿ ಮಾಡಿ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಗಮನಿಸಬೇಕಾದ ಡಿಮ್ಯಾಂಡ್ ಸರ್ವೆ ಬಗ್ಗೆ ಇಲ್ಲಿ ನೋಡಿ. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಲವಾಡಿ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನಿವೇಶನಗಳ ದಿನಾಂಕ 3/8/2018ರಂದು ಪತ್ರಿಕೆ ಪ್ರಕಟಣೆ ನೀಡಿ ಬೇಡಿಕೆ ಸಮೀಕ್ಷೆಯಡಿ ಸಾರ್ವಜನಿಕರಿಂದ ಅರ್ಜಿಯನ್ನು ಆಹ್ವಾನಿಸಿದ್ದು. ಅಂದರೆ ಈ ಪ್ರಾಜೆಕ್ಟ್ ಏನು ಇವತ್ತು ಲಾಟ್ರಿ ಮಾಡಿದಾರಲ್ಲ 2025ನ, ಬಟ್ ಇದನ್ನು ಕರೆದಿರೋದು 2018. ಇವತ್ತಿಗೆ ಅಪ್ರಾಕ್ಸಿಮೇಟ್ಲಿ 7 ಇಯರ್ಸ್ ಆಯಿತು. 7 ಇಯರ್ಸ್ ಹಿಂದೆ ಕರೆದಿರುವಂಥ ಡಿಮ್ಯಾಂಡ್ ಸರ್ವೆ ಡೆವಲಪ್ಮೆಂಟ್ ಆಗಿ ಸಕ್ಸಸ್ ಆಗಿ ಈಗ ಲಾಟ್ರಿಯನ್ನು ಮಾಡಿದ್ದಾರೆ. ಇದೇ ಥರ ಕರ್ನಾಟಕದಲ್ಲಿ ತುಂಬ ಡಿಮ್ಯಾಂಡ್ ಸರ್ವೆ, ಬೆಂಗಳೂರಲ್ಲಿ ದೇವನಹಳ್ಳಿ ಡಿಮ್ಯಾಂಡ್ ಸರ್ವೆ ನಡೆದಿದೆ 1.5 ವರ್ಷದ ಹಿಂದೆ. ಹೊಸಕೋಟೆಯಲ್ಲಿ ಒಂದು ನಡೆದಿದೆ, ಹೊಸಕೋಟೆ ಹತ್ರ ಗಂಗಾಪುರದಲ್ಲಿ ಒಂದು ನಡೆದಿದೆ, ಧಾರವಾಡದಲ್ಲಿ ಒಂದು ನಡೆದಿದೆ. ಈಗ ಶಿವಮೊಗ್ಗ ಡಿಮ್ಯಾಂಡ್ ಸರ್ವೆ ಅಪ್ ಅಂಡ್ ರನ್ನಿಂಗ್ ಇದೆ. ರೀಸೆಂಟಾಗಿ ಡಿಮ್ಯಾಂಡ್ ಸರ್ವೆ ಬಳ್ಳಾರಿಯಲ್ಲೂ ಕೂಡ ಆಗಿದೆ. ಹಾಗೆ ಮಲ್ಟಿಪಲ್ ಡಿಮ್ಯಾಂಡ್ ಸರ್ವೆ ಇದೆ. ಸೊ ನೀವೇನಾದರೂ ಅರ್ಜಿ ಮಾಡಿದ್ರೆ, ನಿಮ್ಗೇನಾದರೂ ಆ ಡಿಮ್ಯಾಂಡ್ ಸರ್ವೆ ಬಗ್ಗೆ ಮಾಹಿತಿ ಬೇಕಂದರೆ ನಮಗೆ ಕಾಲ್ ಮಾಡಿ. ಪ್ರತಿಯೊಂದು ಪ್ರಾಜೆಕ್ಟಿಗೂ ನಮ್ಮ ಹತ್ರ ಸಪ್ರೇಟಾಗಿ ಅರ್ಜಿ ಹಾಕಿದವರ ಗ್ರೂಪ್ ಇದೆ. ಸೊ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಸಿಗದೇ ಇರೋ ಕಾರಣ ಗ್ರೂಪಲ್ಲಿ ನಾವು ಪ್ರತಿ ತಿಂಗಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಅಥವಾ 3 ತಿಂಗಳಿಗೆ ಒಂದ್ಸಲ ಪ್ರಾಜೆಕ್ಟ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಅಪ್ಲೈ ಮಾಡಿದರೆ, ಯಾವುದೇ ಪ್ರಾಜೆಕ್ಟ್ ಅಪ್ಲೈ ಮಾಡಿದ್ರು ಕಾಲ್ ಮಾಡಿ. ಪ್ರತಿಯೊಂದಕ್ಕೂ ನಾನು ಗ್ರೂಪ್ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀನಿ. ಬಟ್ ಆ ಗ್ರೂಪು ಅರ್ಜಿ ಗ್ರೂಪಿಗೆ ಚಿಕ್ಕದಾಗಿ ಒಂದು ಕನ್ಸಲ್ಟೇಷನ್ ಫೀ ಇರುತ್ತೆ. ಅದರ ಬಗ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಸೊ ಈಗ ನೋಡಿ 2018 ಇವಾಗ ಸಕ್ಸಸ್ ಆಗಿದೆ. ಮೊದಲೆಲ್ಲ ಇದೇ ಥರ ಪ್ರಾಬ್ಲಮ್ ಇತ್ತು. KHBದು ಪ್ರಾಬ್ಲಮ್ ಅಲ್ಲ, ಇದು ಟ್ರೆಂಡ್ ಅವ್ರದ್ದು. ಮಿನಿಮಮ್ 5ರಿಂದ 6 ವರ್ಷ 7 ವರ್ಷ. ಬಟ್ ಈಗ ಟ್ರೆಂಡ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿದೆ.
ಕೆಲವೊಂದು 2020ಯಲ್ಲಿ ಆಗಿರುವಂಥ ಡಿಮ್ಯಾಂಡ್ ಸರ್ವೆ ಸೂರ್ಯನಗರ ಫೇಸ್ 4ದು ಲಾಟ್ರಿ ಇನ್ನೇನು ತಿಂಗಳು 2 ತಿಂಗಳಲ್ಲಿ ಆಗೇ ಆಗುತ್ತೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ 4 ವರ್ಷ ಆಯಿತು. ಸೊ ರೈಟ್ ನಾವು ಡಿಪಾರ್ಟ್ಮೆಂಟ್ ತುಂಬ ಆಕ್ಟಿವ್ ಆಗಿ ಪ್ರೊಆಕ್ಟಿವ್ ಆಗಿ ಕೆಲಸನ ನಡೆಸ್ತಾ ಇದೆ ಇನ್ ಟರ್ಮ್ಸ್ ಆಫ್ ಡಿಮ್ಯಾಂಡ್ ಸರ್ವೆ ಕರೆದ್ಬಿಟ್ಟು ಲೇಔಟನ್ನು ಪ್ರಿಪರೇಷನ್ ಮಾಡಿ ಡಿಪ್ಲಾಯ್ ಮಾಡಲಿಕ್ಕೆ. ಸೊ ನನಗೆ ಈ ಟೈಮು ಈಗ 4 ವರ್ಷದಿಂದ 3 ವರ್ಷ, 3 ವರ್ಷದಿಂದ 2.5 ವರ್ಷ, 2.5 ವರ್ಷದಿಂದ 2 ವರ್ಷ ಲೆವೆಲ್ಗೆ ಡೆವಲಪ್ ಮಾಡೋ ಎಲ್ಲ ಸಾಧ್ಯತೆಗಳಿದೆ. ಪ್ರತಿಯೊಂದು ಡಿಮ್ಯಾಂಡ್ ಸರ್ವೆ ರೀಸೆಂಟಾಗಿ ಕರೆದಿರೋದು ಹೋಪಿಂಗ್ ನೆಕ್ಸ್ಟ್ ಇಯರಲ್ಲಿ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ ಅಂತ ಒಂದು ಪಾಸಿಟಿವ್ ನೋಟ್ ಇದೆ. ಅದಕ್ಕೆ ತಕ್ಕ ಎಲ್ಲ ಮಾಹಿತಿಗಳನ್ನ ತಿಳ್ಕೊಬೋದು. ಈಗ ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಬಿಟ್ಟು ಇದನ್ನ ನಾವು ನೋಡ್ತಾ ಹೋದ್ರೆ, ಸೊ ಅರ್ಜಿ ಎಲ್ಲ ಲಾಟ್ರಿ ಆಗಿದೆ, ಇದ್ರ ಬಗ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳೋದು ಬೇಡ. ನಾನು ನಿಮಗೆ ಯಾರ್ಯಾರಿಗೆ ಲಾಟ್ರಿ ಸಿಕ್ಕಿದೆ ಅಂತ ಇದನ್ನ ಓಪನ್ ಮಾಡ್ತೀನಿ. ನೀವು ಕೂಡ ಅದನ್ನ ನೋಡ್ಬೇಕಂದ್ರೆ ಮೋರ್ ಡೀಟೇಲ್ಸ್ ಹೋಗ್ಬಿಟ್ಟು ಇಲ್ಲಿದೆ ನೋಡಿ, ಬೀದರ್ ಜಿಲ್ಲೆ ಬಾಲ್ಕಿ ಕಲ್ವಾಡಿ ನಡೆಸಿರೋ ಲಾಟ್ರಿ ಹಂಚಿಕೆದಾರರ ಪಟ್ಟಿ. ನೀವು ಇದನ್ನ ಓಪನ್ ಮಾಡಿದ್ರೆ ಸೊ ಒಂದು 2 ಪೇಜ್ ಮಾತ್ರ ನಿಮಗೆ ನೀಟಾಗಿ ಹೇಳ್ತೀನಿ. ಓಕೆ, ಇನ್ಯಾವುದನ್ನು ಹೇಳೋದಿಲ್ಲ. ಸೊ ಲಾಟ್ರಿ ಆದ ದಿವಸ ಲಾಟ್ರಿ ಹೇಗಿರುತ್ತೆ ಕೂಡ ನಮ್ಮ ಚಾನಲ್ ನೀವು ಸ್ವಲ್ಪ ಕೆಳಗಡೆ ಹೋದ್ರೆ, ಮೊನ್ನೆ ರೀಸೆಂಟಾಗಿ ಬೆಂಗಳೂರಲ್ಲಿ ಒಂದು ದೊಡ್ಡಾಲದ ಮರದ ಹತ್ರ ಬೈಲಳು ಲಾಟ್ರಿ ಆಗಿತ್ತು. ಪ್ರತಿಯೊಂದು ಲಾಟ್ರಿ ಹೆಂಗೆ ನಡೀತು ತುಂಬ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ ಅದನ್ನ. ಸೊ ಇಲ್ಲಿ ನೋಡಿ ಲಾಟ್ರಿನ ಆಸ್ ಪರ್ ದ ಕ್ಯಾಟಗರಿ ವೈಸ್ ಮಾಡಿದ್ದಾರೆ. EWS ಸೈಟಿಗೆ SCಗೆ ನೋಡಿ ಎಷ್ಟು ಜನಕ್ಕೆ ಅಲಾಟ್ ಆಗಿದೆ, 6-7 ಜನಕ್ಕೆ ಅಲಾಟ್ ಆಗಿದೆ. ಓಕೆ, ಅವರ ಅರ್ಜಿ ನಂಬರು ಕೂಡ ಇಲ್ಲೇ ಇದೆ, ಟೋಕನ್ ನಂಬರ್ ಕೂಡ ಇಲ್ಲಿದೆ, ಯಾವ ಪ್ರಾಪರ್ಟಿ ಅಲಾಟ್ ಆಗಿದೆ ಅಂತ ನಂಬರ್ಸ್ ಕೂಡ ಹಾಕಿದ್ದಾರೆ. ಸೊ ಅದ್ರ ಕೆಳಗಡೆ ಬಂದರೆ ಫಸ್ಟ್, ಆಮೇಲೆ EWS STಗೆ ಮಾಡಿದ್ದಾರೆ. STಯಲ್ಲಿ 4 ಸೈಟು 4 ಜನಕ್ಕೆ ಅಲಾಟ್ ಆಗಿದೆ. ಸೊ ಅದ್ರ ಕೆಳಗಡೆ ಬಂದರೆ EWS ಸೈಟ್ ಫಾರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 2 ಇಟ್ಟಿದ್ರು, 2 ಕೂಡ ಅಲಾಟ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು EWS ಸೈಟ್ ಸೀನಿಯರ್ ಸಿಟಿಸನ್ಗೆ ಒಂದೇ ಒಂದಿತ್ತು, ಕೋಟಾದಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ. ಸೊ EWS ಸೈಟ್ ಫಾರ್ ಅದರ್ಸ್ಗೆ ಅಪ್ರಾಕ್ಸಿಮೇಟ್ಲಿ 20 ಸೈಟನ್ನು ಅಲೋಕೇಟ್ ಮಾಡಿದ್ದಾರೆ. ಟೋಟಲ್ ಇಲ್ಲಿ ನೀವು ಲೆಕ್ಕ ಹಾಕಿದರೆ 19, 20, 22, 26, 35 EWS ಸೈಟನ್ನು ಅಲೋಕೇಟ್ ಮಾಡಿದ್ದಾರೆ. ಸೊ ಈ ಥರ ನೀವು ನೀಟಾಗಿ ಓದ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ EWS ಆದಮೇಲೆ ಹೋಗೋದು LIGಗೆ. ಸೊ LIGಯಲ್ಲಿ ನೋಡಿ EWS ಕ್ಯಾಟಗರಿ SC ಅವ್ರಿಗೆ ಟೋಟಲ್ ಒಂದು 23 ಸೈಟ್ ಅಲಾಟ್ ಆಗಿದೆ. ಸೈಟ್ ನಂಬರ್ ಕೂಡ ಅದ್ರ ಮುಂದೆನೆ ಬರೆದಿದ್ದಾರೆ. ನೀವು ಏನು ಮಾಡಬೇಕು ಅಂದರೆ, ನೀವೇನಾದರೂ ಅಲಾಟ್ ಆಗಿದ್ದರೆ ಈ ಸೈಟ್ ನಂಬರ್ನ ಮ್ಯಾಪನ್ನು ಇಸ್ಕೊಂಡ್ಬಿಟ್ಟು, ನನ್ನ ಹತ್ರ ಈ ಲೇಔಟ್ ಇನ್ನೂ ಮ್ಯಾಪ್ ಬಂದಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವೇನಾದರೂ ಅರ್ಜಿ ಹಾಕಿ ನಿಮಗೆ ಮ್ಯಾಪ್ ಬೇಕಂದರೆ ಒಂದು ಮೆಸೇಜ್ ಮಾಡಿರಿ. ನಮ್ಮದು ಗ್ರೂಪಲ್ಲಿ, ಡಿಸ್ಕ್ರಿಪ್ಷನಲ್ಲಿ ನಂದು ವಾಟ್ಸಪ್ ಗ್ರೂಪ್ ಇದೆ. ಇಟ್ಸ್ ಕಮ್ಯುನಿಕೇಷನ್ ಗ್ರೂಪು, ಜಸ್ಟ್ ಜನರಲ್ ಗ್ರೂಪ್. ಇಲ್ಲಿ ಯಾರು ಹಾಯ್ ಬಾಯ್ ಇರಲ್ಲ, ಇದೊಂದು ಕ್ಲೋಸ್ಡ್ ಗ್ರೂಪ್ ಇರುತ್ತೆ. ನಾನೇ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನೇ ಬಂದಾಗ ನ್ಯೂಸ್ಗಳನ್ನ ನಾನಿಲ್ಲಿ ಶೇರ್ ಮಾಡಿ ನಿಮಗೊಂದು ನೋಟಿಫಿಕೇಶನ್ ಥರ ಕೊಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನೀವು ನಾನು ಫಾಲೋ ಮಾಡ್ಬೋದು. ಪ್ರತಿಯೊಬ್ಬರು ಫಾಲೋವರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಇದ್ದೇ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಡೌಟ್ ಇದ್ದರೆ ಆ ಡೌಟನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ಅಂದರೆ ಮಾತ್ರ. ಸೊ ಈ ಥರ ಲಾಟ್ರಿ ಮಾಡ್ಬೇಕಾದ್ರೆ AEE-KHB ಅವರು ಇರ್ತಾರೆ, DE ಇರ್ತಾರೆ, RO ಇರ್ತಾರೆ, ಅಲಾಟ್ಮೆಂಟ್ ಅವರು, ರೆವಿನ್ಯೂ ಆಫೀಸರ್ಸ್ ಇರ್ತಾರೆ. ಸೊ ಅದ್ರ ಜೊತೆ ಕೆಲವೊಂದು ವಿಟ್ನೆಸ್ಸು ಇರ್ತಾರೆ, ಅವರು ಕೂಡ ಸೈನ್ ಮಾಡಿದ್ದಾರೆ. ಅದನ್ನು ಕೂಡ ಒಂದು ತೋರಿಸ್ಬಿಡ್ತೀನಿ. ಅವರಿಗೆ ಕಾಲ್ ಮಾಡೋಕೆ ಹೋಗ್ಬಿಡಿ, ಬಟ್ ಇಟ್ ಇಸ್ ಅ ಪಬ್ಲಿಕ್ ಡೀಟೇಲ್ಸು. ಸೊ ಇಲ್ಲಿ ನೋಡಿ, ಯಾರೋ ಒಬ್ಬರು ಫೋನ್ ನಂಬರ್ ಬರೆದಿದ್ದಾರೆ ವಿಟ್ನೆಸ್ಸು. ಈ ಥರ ನೀಟಾಗಿ ಮಾಡ್ತಾರೆ. ಟೋಟಲ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ನನಗೆ ಅನಿಸಿದ ಮಟ್ಟಿಗೆ ಒಂದು 200 ಸೈಟ್ಗಿಂತ ಹೆಚ್ಚಿಗೆ ಸೈಟ್ಗಳು ಹತ್ತತ್ರ ಅಲಾಟ್ ಆಗಿದೆ. ಸೊ ಈ ಥರ ನೀವು ನೋಡ್ಕೋಬೇಕು. ಸೊ ಇದರಲ್ಲಿ ಈ ಲಿಸ್ಟ್ ಇಲ್ಲೇ ಇದೆ. ಓಕೆ, ಸೊ ಲಾಟ್ರಿ ಆಲ್ರೆಡಿ ಆಗಿದೆ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಈಗ ಪ್ರೊಸೀಜರ್ಕಿಂತ ಮೊದಲು ಬೀದರ್ ಹತ್ರ ಎಕ್ಸಾಕ್ಟ್ಲಿ ಎಲ್ಲಿದೆ, ಅದನ್ನು ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬೀದರು. ಓಕೆ, ಬೀದರ್ ಬಂದ್ಬಿಟ್ಟು ನಾನು ಝೂಮ್ ಔಟ್ ಮಾಡಿದ್ರೆ ಇಟ್ಸ್ ನಾರ್ತ್ ಕರ್ನಾಟಕ ತುದಿಯಲ್ಲಿ ಬರುವಂತಹ ಹೈದರಾಬಾದ್ಗೆ ತುಂಬ ಹತ್ತಿರ ಆಗಿರೋದು. ಈಗ ಹೈದರಾಬಾದಿಂದ ಬೀದರ್ಗೆ ಇರೋದೇ ನನಗನ್ಸಿದ ಮಟ್ಟಿಗೆ ಒಂದು 50-60-100 ಕಿಲೋಮೀಟರ್ ದೂರದಲ್ಲಿರುವಂತಹ ಬೀದರ್ ಡಿಸ್ಟಿಕ್ ಇದು. ಸೊ ಬೀದರ್ನ ನಾನು ಝೂಮ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಈ ಝೂಮ್ ಮಾಡ್ತಾ ಹೋಗ್ಬೇಕಾದ್ರೆ ನನ್ನ ಈ ಕರ್ಸರ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಲೆಫ್ಟ್ ಸೈಡಿಗೆ ಒಂದು 45 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ನಮಗೆ ಸಿಗೋದೆ ಬಾಲ್ಕಿ. ನಾನೀಗ ಬೀದರ್ನ ಇಗ್ನೋರ್ ಮಾಡಿಬಿಟ್ಟು ಬೀದರ್ ಡಿಸ್ಟಿಕ್ ಬಾಲ್ಕಿಯಲ್ಲಿ ಬರುತ್ತೆ, ಬಾಲ್ಕಿನ ಹೈಲೈಟ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಬಾಲ್ಕಿ ಬಂದ್ಬಿಟ್ಟು ಇಷ್ಟು ಜಾಗ ಇದೆ. ಓಕೆ, ಬಾಲ್ಕಿ ಈಸ್ ಡಿವೈಡೆಡ್ ಇಂಟು ಮಲ್ಟಿಪಲ್ ಸಿಟಿ ರೋಡ್ಸ್ಗಳೆಲ್ಲ ಬಂದಿದೆ. ಸೊ ಬಾಲ್ಕಿ ಈವನ್ ರೈಲ್ವೆ ಸ್ಟೇಷನ್ ಕೂಡ ಇದೆ, ಅಬ್ಸರ್ವ್ ಮಾಡ್ಬೋದು. ಸೊ ರೈಲ್ವೆ ಸ್ಟೇಷನ್ ಮೇಲ್ಭಾಗದಲ್ಲಿ ಅಷ್ಟೊಂದೇನು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ನನಗೆ ಕಾಣ್ತಾ ಇಲ್ಲ. ಸೊ ಬಟ್ ಬಾಲ್ಕಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಏನಿದೆಯಲ್ಲ, ಇದು ಬಾಲ್ಕಿ, ಹಳೆ ಬಾಲ್ಕಿ ಅನ್ಕೊತೀನಿ. ಸೊ ಈ ಹಳೆ ಬಾಲ್ಕಿಯಿಂದ ಈ ಬಸವ ಕಲ್ಯಾಣ ಬಾಲ್ಕಿ ರೋಡ್ ಆದಮೇಲೆ ತುಂಬ ಬಾಲ್ಕಿ ಸಿಟಿ ಸೆಂಟ್ರಲ್ ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ಈ ಥರ ನೀವು ಅಬ್ಸರ್ವ್ ಮಾಡ್ಬೋದು.
APMC ಇದೆ, ಸ್ಮಾಲ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಓಕೆ, ಒಳ್ಳೊಳ್ಳೆ ಕಾಲೇಜಸ್ ಇದೆ. ಓಕೆ, ಒಂದು ರೈಲ್ವೆ ಟ್ರ್ಯಾಕ್ಕಿನ ಈ ಕಡೆ ಬಾಲ್ಕಿ ತುಂಬ ಚೆನ್ನಾಗಿ ಬೆಳೆದಿದೆ. ಅಂದರೆ ಬಸವ ಕಲ್ಯಾಣ ಬಾಲ್ಕಿ ರೋಡು ಪ್ರೋಗ್ರೆಸ್ ಚೆನ್ನಾಗಿದೆ. ಓಕೆ, ಗೌರ್ಮೆಂಟ್ PU ಕಾಲೇಜ್ ಇದೆ, ಬಸವೇಶ್ವರ ಸರ್ಕಲ್ ಇದೆ. ಓಕೆ, ಸೊ ಹಾಗೆ ಕೆಳಗಡೆ ಝೂಮ್ ಔಟ್ ಮಾಡಿ ಬಂದರೆ ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾಗಳು ಕೂಡ ಇದೆ. ಇಲ್ಲೇನಿದೆ, ತಹಸೀಲ್ದಾರ್ ಆಫೀಸ್ ಕೂಡ ಬಸವ ಕಲ್ಯಾಣ ಬಾಲ್ಕಿ ರೋಡಲ್ಲೇ ಇದೆ. ಟೌನ್ ಹಾಲ್ ಬಾಲ್ಕಿ ಇದೆ. ಲೋಟಸ್ ಡಿಸೈನ್ ಬಿಲ್ಡ್ ಗೌರ್ಮೆಂಟ್ ಆಫೀಸ್ ಕೂಡ ಇಲ್ಲೇ ಇದೆ. ಇನ್ನೊಂದು ಸ್ವಲ್ಪ ಕೆಳಗೆ ಬಂದರೆ ಕೋರ್ಟ್ ಕಾಂಪ್ಲೆಕ್ಸ್ ಬಾಲ್ಕಿ ಕೂಡ ಔರದ್ ಸದಾಶ್ ನಮ್ಮ ಇದ್ರ ರೋಡಲ್ಲೇ ಇದೆ, ಬಸವ ಕಲ್ಯಾಣ ರೋಡಲ್ಲೇ ಇದೆ. ಸೊ ಇಲ್ಲಿ ಬಂದರೆ ಮಹಾತ್ಮ ಗಾಂಧಿ ಸರ್ಕಲ್, ಐ ಥಿಂಕ್ ಬಾಲ್ಕಿಗೆ ಇದೇ ಮೇನ್ ಸಿಗ್ನಲ್ ಅನ್ಕೊಂತೀನಿ. ಜಸ್ಟ್ ಹೇಗಿದೆ ಅಂತ ಒಂದು ರಿಯಲ್ ವ್ಯೂ ತೊಗೊಂಡ್ಬಿಡೋಣ. ಶೂಟಿಂಗ್ ಆಗಿ ಓಕೆ, ಸಿ ದಿಸ್ ಇಸ್ ಅ ಮೇನ್ MG ರೋಡು. ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ. ಓಕೆ, ಕೆನ್ ಯು ಸಿ ದಿಸ್? ನಾನೇನು ಕೋರ್ಟ್ ಹೇಳ್ದಿಲ್ಲ, ಕೋರ್ಟ್ ಕೂಡ ಇಲ್ಲೇ ಇದೆ. ನಾನು ಇದನ್ನು ಮತ್ತೆ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಕೆಳಗಡೆ ಬರ್ತೀನಿ, ಸೊ ದಟ್ ಲೇಔಟ್ ಎಷ್ಟು ಹತ್ತಿರದಲ್ಲಿದೆ, ಯಾವ ಥರ ಡೆವಲಪ್ಮೆಂಟ್ ಇದೆ ಅಂತ ನನಗೆ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಸೊ ನೀವೇನಾದರೂ ಇನ್ನೂ ಗೊತ್ತಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲೊಂದು ಸ್ವಲ್ಪ ಕಮರ್ಷಿಯಲ್ ಸ್ಟ್ರಕ್ಚರ್ ಜಾಸ್ತಿ ಇದೆ. ಸ್ಟೇಷನ್ ರೋಡು ಇಲ್ಲೇ ಇದೆ. ಅಂದರೆ ಸ್ಟೇಷನ್ಗೆ ಏನಾದರೂ ಹೋಗ್ಬೇಕಂದ್ರೆ ಮೇನ್ ಸ್ಟೇಷನ್ ರೋಡ್ ಬಂದ್ಬಿಟ್ಟು ಬಸವ ಕಲ್ಯಾಣ ರೋಡ್ಗೆ ಅಟ್ಯಾಚ್ ಆಗಿದೆ. ಓಕೆ, ಮಹಾತ್ಮ ಗಾಂಧಿ ಸರ್ಕಲ್ಗೆ ಸ್ಟೇಷನ್ ರೋಡ್ ಇದೆ. ಕೆಳಗಡೆ ಬಂದರೆ ಇಂಡಿಯನ್ ಕ್ಯಾಂಟೀನ್, ಬಾಲ್ಕಿ ಬಸ್ ಸ್ಟ್ಯಾಂಡ್ ಇಲ್ಲಿದೆ ನೋಡಿ. ಬಾಲ್ಕಿ ಬಸ್ ಸ್ಟ್ಯಾಂಡ್, ಐ ಥಿಂಕ್ ಇಟ್ಸ್ KSRTC ಬಸ್ ಸ್ಟ್ಯಾಂಡ್, ಬಸವ ಕಲ್ಯಾಣ ರೋಡ್ಗೆ ಇದೆ. ಸೊ ಇನ್ನೊಂದು ಚೂರು ಕೆಳಗಡೆ ಬಂದರೆ ನಮಗೆ ಬಾಲ್ಕೀಶ್ವರ ಮಂದಿರ ಇದೆ. ಇನ್ನೊಂದು ಚೂರು ಕೆಳಗಡೆ ಬಂದರೆ ಬಾಲ್ಕಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಇನ್ನೊಂದು ಚೂರು ಕೆಳಗಡೆ ಬಂದರೆ ಬಾಲ್ಕಿ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲ್ ಬಂಕ್ ಇದೆ. ಸೊ ಈ ಥರ ಬರಬೇಕು. ಇನ್ನೊಂದು ಅರ್ಧ ಕಿಲೋಮೀಟ್ರ್ MG ರೋಡಿಂದ ಬಂದರೆ ಬಸವನ ಕಲ್ಯಾಣ ರೋಡ್ಗೆ ನಮಗೆ ರೈಟ್ ಸೈಡ್ ಮತ್ತೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕಾಣ್ತಾ ಇದೆ. ಐ ಥಿಂಕ್ ಇದು ಬೀಟ್ ಗರ್ಲ್ಸ್ ಹಾಸ್ಟೆಲ್ ಅಂತ ಏನಿದೆ. ಇಲ್ಲಿ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಇದೆ. ಇದು ಬಂದ್ಬಿಟ್ಟು ಚನ್ನ ಬಸವೇಶ್ವರ PU ಆ್ಯಂಡ್ ಡಿಗ್ರಿ ಕಾಲೇಜ್. ಓಕೆ, ಸೊ ಆ PU ಕಾಲೇಜ್ ಆದಮೇಲೆ ನಮಗೆ ನೆಕ್ಸ್ಟ್ ಬರೋದು ಮೇನ್ ಲೈಬ್ರರಿ ಭೀಮಣ್ಣ ಖಂಡ್ರೆ ಸಾಹೇಬ್ರದ್ದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇಲ್ಲೇ ಇದೆ. ವಾವ್, ದಿಸ್ ವೆರಿ ಬ್ಯೂಟಿಫುಲ್. ಲೆಟ್ಸ್ ಚೆಕ್ ದಿಸ್ ಲೈವ್. ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಲ್ಕಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಐ ಥಿಂಕ್ ಬೀದರ್ ಡಿಸ್ಟಿಕಲ್ಲಿ ದಿಸ್ ಇಸ್ ಲೈಕ್ ಗುಡ್ ಡೆವಲಪ್ಡ್ ತಾಲೂಕ್ ಥರ ಕಾಣ್ತಾ ಇದೆ. ಓಕೆ, ಸೊ ಅದ್ರ ಕೆಳಗಡೆ ಬಂದರೆ ನಮಗೆ ಇನ್ನೊಂದು ಸ್ವಲ್ಪ ಗೌರ್ಮೆಂಟ್ ಕಾಲೇಜ್ ಡಿಗ್ರಿ ಕಾಲೇಜ್ ರೋಡ್ ಅಂತ ಇದೆ. ಮೋಸ್ಟ್ಲಿ ಇಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ. ಯಾವುದೋ ಇಂಡೋರ್ ಸ್ಟೇಡಿಯಂ ಬಾಲ್ಕಿ. ಸ್ಟೇಡಿಯಂ ಇಲ್ಲೇ ಇದೆ. ಐ ಥಿಂಕ್ ಇಲ್ಲಿ ಕಾಲೇಜ್ ಕೂಡ ಇದೆ. ಪೋಸ್ಟ್ ಮೆಟ್ರಿಕ್ ಈ ಕಡೆ ಇದೆ. ಇನ್ನೊಂದು ಚೂರು ಕೆಳಗಡೆ ಬಂದರೆ ನಮಗೆ ಇಲ್ಲೊಂದು ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ ಇದ್ದಂಗಿದೆ, ಬಟ್ ಇದು ಯಾವುದೊಂದು ಗೊತ್ತಾಗ್ತಾ ಇಲ್ಲ. ಇದು ಈ ರೋಡಿಗಿಲ್ಲ. ಇದು ಯಾವುದು? ಮಿನಿಸ್ಟರ್ ಮನೆ ಕಾಣ್ತಾ ಇದೆ. ಇಟ್ಸ್ ನಾಟ್ ಅ ಗೌರ್ಮೆಂಟ್ ಆಫೀಸ್, ಇಟ್ಸ್ ಸಮಥಿಂಗ್ ನ್ಯೂ. ಇಟ್ಸ್ ಓಕೆ, ಲೆಟ್ಸ್ ಇಗ್ನೋರ್ ದಿಸ್. ಸೊ ಮತ್ತೆ ಮೇನ್ ರೋಡಿಗೆ ಬರ್ತಾ ಇದ್ದೀನಿ. ಓಕೆ, ಸೊ ಹೀಗೆ ಬಂದರೆ ನಿಮಗೆ ಆದಿತ್ಯ ಕಾಲೇಜ್ ಆಫ್ ಫಾರ್ಮಸಿ ಇದೆ. ಓಕೆ, ಆದಿತ್ಯ ಕಾಲೇಜ್ ಆಫ್ ಫಾರ್ಮಸಿ ಇದೆ. ಇನ್ನೊಂದು ಚೂರು ಕೆಳಗಡೆ ಬಂದರೆ ನಿಮಗೆ ಸ್ವಾಗತ್ ಬೆಸ್ಟ್ ಫ್ಯಾಮಿಲಿ ಡಾಬಾ ಇದೆ. ಅದ್ರ ಹಿಂದ್ಗಡೆ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ನನಗನ್ಸಿದ ಮಟ್ಟಿಗೆ ಇದನ್ನ ನಾನು ನಿಮ್ಗೆ ಇಲ್ಲಿಂದ ತೋರಿಸ್ಬಿಡ್ತೀನಿ. ಸಂಭಾಜಿ ಬ್ರಿಗೇಡ್ ಸರ್ಕಲ್ ರಾತ್ರೋವಾಡಿ ಬ್ರಿಗೇಡ್ ಅಂತ ಹಾಕಿದ್ದಾರೆ. ಇದನ್ನ ಒಂದು ತೋರಿಸ್ತೀನಿ, ಯಾಕಂದ್ರೆ ಲೇಔಟ್ ಇದಕ್ಕೆ ಹತ್ತಿರ ತುಂಬದಲ್ಲಿದೆ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಇದು KHB ಅವ್ರು ಮಾಡಿರೋದೇ ಅಥವಾ ಗೌರ್ಮೆಂಟ್ ಅವ್ರು ಮಾಡಿರೋದೇ. ಈ ಆಶ್ರಯ ಕಾಲೋನಿ ಅಥವಾ ಚಿಕ್ಕ ಸಹಾಯ ಅಥವಾ ರಾಜೀವ್ ಗಾಂಧಿ ಹೌಸಿಂಗ್ ಆ ಥರ ಏನಾದರೂ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈ ಥರ ಯಾರು ಪ್ರೈವೇಟ್ ಅವ್ರು ಮಾಡಲ್ಲ. ಈ ವಾಟರ್ ಟ್ಯಾಂಕ್ ಅಂತೂ ಪ್ರೈವೇಟ್ ಅವ್ರು ಮಾಡೋದಿಲ್ಲ. ಈ ಥರ ಸ್ಟೈಲ್ ಎಲ್ಲ ನೋಡಿದ್ರೆ ನಾನು ಹೇಳ್ತಾ ಇರೋದು. ಸೊ ಇಲ್ಲಿ ಯಾವುದೋ ಬ್ರಿಗೇಡ್ ಚೆಕ್ ಇನ್ ಇದೆ. ಓಕೆ, ಸೊ ಇದನ್ನ ಕೂಡ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಇಲ್ಲೊಂದು ಕಾಲೇಜ್ ಇದೆ, ನಿರ್ಮಲಾ ಕ್ರಿಯೇಟಿವ್ ಸ್ಟಡೀಸ್ PU ಕಾಲೇಜ್ ಇದೆ. ಓಕೆ, ಇಟ್ಸ್ ನಿರ್ಮಲಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್. ಸೊ ಇದನ್ನ ಇನ್ನೊಂದು ಸ್ವಲ್ಪ ಝೂಮ್ ಕೆಳಗಡೆ ಒಳಗಡೆ ಬಂದರೆ ಓಕೆ, ಇಲ್ಲಿ ಕಾಣೋದು KHP ಲೇಔಟ್. ನೀವೇನು ನೋಡ್ತಾ ಇದ್ದೀರಲ್ವಾ, ದಿಸ್ ಇಸ್ KHP ಲೇಔಟ್. 99.99 ಅಕ್ಯುರೇಸಿಲಿ. ಯಾಕಂದರೆ ಬೀದರ್ ಡಿಸ್ಟಿಕಲ್ಲಿ ಬಾಲ್ಕಿ ಅನ್ನೋ ತಾಲೂಕಲ್ಲಿ ಈ ಲೆವೆಲ್ಗೆ ಪ್ರೈವೇಟ್ ಅವ್ರು ಡೆವಲಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬರೆದು ಕೊಟ್ಬಿಡ್ತೀನಿ. ಸೊ ಐ ಆಮ್ ಟೆಲಿಂಗ್ ಯು ವಿತ್ 99% ವಿತ್ ಅಕ್ಯುರೇಸಿ. ಓಕೆ,
ನೀವೇನು ನೋಡ್ತಾ ಇದ್ದೀರಲ್ವಾ, ಇದೇ KHP ಲೇಔಟು. ನಿಮಗೆ ಜಸ್ಟ್ ಸ್ನ್ಯಾಪ್ ಮಾಡಿ ತೋರಿಸ್ತೀನಿ, ಜಸ್ಟ್ ಅಂಡರ್ಸ್ಟ್ಯಾಂಡ್, ಬೆಟರ್ ಅಂಡರ್ಸ್ಟ್ಯಾಂಡಿಗೋಸ್ಕರ ಇದು. ಸೊ ಇದಾದ ತಕ್ಷಣ ನಾನು ಪ್ರೊಸೀಜರ್ ಬಗ್ಗೆ ಮಾತಾಡ್ತೀನಿ. ಸೊ ವೆರಿ ಸೂನ್. ಸೊ ನೀವು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ನಾನು ಸಿಟಿನ ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಈ MG ರೋಡಿಂದ ನೀವು ಎಕ್ಸಾಕ್ಟ್ಲಿ ಇಲ್ಲಿಗೆ ಬರ್ಬೇಕಂದ್ರೆ ನನಗನ್ಸಿದ ಮಟ್ಟಿಗೆ ಒಂದು 1.5 ಕಿಲೋಮೀಟರ್ ಏನಾದರೂ ಆಗ್ಬೋದು. ಬಟ್ ನಾವು ಡೈರೆಕ್ಷನ್ ಕೂಡ ನಾನು ತೋರಿಸೇ ಬಿಡ್ತೀನಿ ಅದೆಷ್ಟು ದೂರ ಇದೆ ಅಂತೇಳಿ. ಬಾಲ್ಕಿ ಬಸ್ ಸ್ಟ್ಯಾಂಡ್, ಬಾಲ್ಕಿ. See this? ಎಕ್ಸಾಕ್ಟ್ಲಿ 3.1 ಕಿಲೋಮೀಟರ್ ಆಗುತ್ತೆ. ಓಕೆ, MG ರೋಡ್ ಬಾಲ್ಕಿ ಬಸ್ ಸ್ಟ್ಯಾಂಡಿಂದ ಬರಬೇಕಂದ್ರೆ 1 ಕಿಲೋಮೀಟರ್ಗೆ ನಮಗೆ ಚನ್ನಬಸವೇಶ್ವರ PU ಕಾಲೇಜ್ ಇದೆ, ಮತ್ತು ಖಂಡ್ರೆ ಅವ್ರದ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದಾದ್ಮೇಲೆ ಇನ್ನೊಂದು ಅರ್ಧ 1 ಕಿಲೋಮೀಟರ್ ಬಂದರೆ ಆದಿತ್ಯ PU ಕಾಲೇಜ್ ಇದೆ. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಮಗೆ ಈ ಕರ್ನಾಟಕ ಹೌಸಿಂಗ್ ಬೋರ್ಡ್ ಫಂಕ್ಷನ್ ಇದೆ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಈ ರೋಡಿಂದ ಈ ಥರ ಬರಬೇಕು, ಈ ಕಾಲೇಜ್ ಮುಂದ್ಗಡೆ. ಓಕೆ, ನಾನೇನು ರೆಡ್ ಕಲರ್ ಮಾಡ್ತಾ ಇದ್ದೀನ ಇದೆಲ್ಲ ಲೇಔಟ್. ಯಾರ್ಯಾರು ಅಲಾಟ್ ಆಗಿದೆಯಲ್ಲ 99% ಎಲ್ಲರಿಗೂ ಈ ಲೇಔಟಲ್ಲೇ ಸಿಕ್ಕಿದೆ. ಎಷ್ಟು ಸೈಟ್ ಇದೆ ಅಂತ ಐ ಆಮ್ ನಾಟ್ ಶ್ಯೂರ್. ಇದನ್ನ ಅಪ್ರಾಕ್ಸಿಮೇಟ್ಲಿ ರಫ್ಲಿ ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಒಂದು 30-35 ಎಕರೆಯಲ್ಲಿ ಮಾಡಿರೋ ಕಾಣ್ತಾ ಇದೆ. ಓಕೆ, ಸೊ ಒಂದು 30-35 ಎಕರೆ ಅಥವಾ ಒಂದು 40 ಎಕರೆ ಒಳಗಡೆ ಮಾಡಿರೋದು ಒಂದು 300-200 ಸೈಟು. ಅಲ್ಲಿ ರೈತರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರಿಗೆ ಅರ್ಧ ಕೊಟ್ಟಿದಾರ, ಅಥವಾ ಎಲ್ಲಾನು ಇದು ಗೌರ್ಮೆಂಟ್ ಲ್ಯಾಂಡ್ ತೊಗೊಂಡು ಇವರೇ ಡೆವಲಪ್ ಮಾಡಿದಾರ, ಅಥವಾ ಬೈ ಮಾಡಿ ಎಲ್ಲ ಸೇಲ್ ಮಾಡಿದಾರ, ಐ ಆಮ್ ನಾಟ್ ಶ್ಯೂರ್. ಯಾರಾದರೂ ಈ ಲೇಔಟಲ್ಲಿ ನೀವು ವಿಚಾರಿಸ್ಬೇಕಂದ್ರೆ KHP ಕಡೆಯಿಂದ ನಿಮ್ಗೆ ಏನು ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಏನಾದರೂ ಸೈಟ್ ಉಳಿದಿದ್ರೆ ಅಲಾಟ್ಮೆಂಟ್ ಮಾಡ್ತಾರೆ. ನನಗನ್ಸಿದ ಮಟ್ಟಿಗೆ ಸೈಟ್ ಉಳಿದಿರ್ಲಿಕ್ಕಿಲ್ಲ. ಬಟ್ ಸೈಟ್ ಉಳಿದ್ರೆ ಮುಂದೆ ವೆರಿ ಸೂನ್ ಅಲಾಟ್ಮೆಂಟಿಗೆ ಬಂದೇ ಬರುತ್ತೆ. ಕಾರ್ನರ್ ಸೈಟ್ ಎಲ್ಲ ಆಪ್ಷನ್ಗೆ ಬಂದೇ ಬರುತ್ತೆ. ರೈತರಿಗೆ ಏನಾದರೂ ಅಗ್ರಿಮೆಂಟ್ ಹಾಕೊಂಡು ಅಲ್ಲಿ ನಮ್ಮ ಸೈಟ್ ಕೊಟ್ಟಿದ್ರೆ ರೈತರಿಗೂ ಇಷ್ಟೊತ್ತಿಗೆ ಅಲಾಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ನೀವು ಅಲ್ಲಿ ವಿಚಾರಿಸ್ಬಿಟ್ಟು ತಗೋಬೋದು. ಸೊ ರೀಸೆಂಟಾಗಿ ಲಾಟ್ರಿ ಆದಾಗ ಪ್ರೈಸನ್ನು ಕೇಳಿದ್ವಿ ನಾವು, ನಾನಿರಲಿಲ್ಲ, ಅಲ್ಲಿ ಹೋದವರು ಪ್ರೈಸನ್ನೆಲ್ಲ ಕೇಳಿದ್ದಾರೆ. ಸೊ ಬಟ್ ಯಾವ ಪ್ರೈಸಿಗೆ ಅಂತೇಳಿ ಯಾರಿಗೂ ಅಲ್ಲಿ ಹೇಳಿಲ್ಲ, ಲೆಟ್ರ್ ಮನೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಲಾಟ್ರಿ ಆಗಿ ಇನ್ನು 10 ದಿವಸ ಆಗಿರೋದ್ರಿಂದ ಇನ್ನು 32 ಇನ್ನೊಂದು 1 ಮಂತಲ್ಲಿ ಎಲ್ಲರಿಗೂ ಕೂಡ ಅಲಾಟ್ಮೆಂಟ್ ಲೆಟ್ರಲ್ಲಿ ಬರುತ್ತೆ. ಸೊ ಅಲಾಟ್ಮೆಂಟ್ ಲೆಟ್ರಲ್ಲಿ ನಿಮಗೆ ಅವರು ನೀಟಾಗಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನಿಮ್ಮ ಸೈಟ್ ನಂಬರು, ಓಕೆ, ಟೋಟಲ್ 4 ಕಂತಲ್ಲಿ ನೀವು ಇದನ್ನು ಕಟ್ಟಬೇಕು. ನೀವು ಅರ್ಜಿ ಹಾಕ್ಬೇಕಾದ್ರೆ 10,000 ಕೊಟ್ಟಿದ್ದೀರೋ, 20,000 ಕೊಟ್ಟಿದ್ದೀರೋ, 30,000 ಕೊಟ್ಟಿದ್ದೀರೋ ಗೊತ್ತಿಲ್ಲ. ಸೊ ನಿಮಗೆ ಈಗ ಲೆಟ್ರ್ ಅಪ್ರಾಕ್ಸಿಮೇಟ್ಲಿ ಈ ಮಂತ್ ಎಂಡಿಗೆ ಬಂತು ಅಂತ ತಿಳ್ಕೊಳ್ಳಿ. ಸೊ ನನಗನ್ಸಿದ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ 2018ನಲ್ಲಿ ಇಲ್ಲಿ ನನಗನ್ಸಿದ ಮಟ್ಟಿಗೆ ಒಂದು 250-350 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ಕರೆದಿರ್ತಾರೆ. ಒಂದು 30-40 4.5 ಲಕ್ಷದ ಹತ್ತತ್ರ. ಸೊ ಈಗ ತುಂಬ ಡಿಲೇ ಆಗಿರೋದ್ರಿಂದ ಏನಾದರೂ ಫ್ಲಕ್ಚುಯೇಷನ್ ಮಾಡಿಬಿಟ್ಟು ಸ್ವಲ್ಪ ರಿಯಲ್ ಎಸ್ಟೇಟ್ ತುಂಬ ಬೂಮ್ ಆಗಿರೋದ್ರಿಂದ ಒಂದು 500 ರೂಪಾಯಿ ಹಿಂದೆ ಮುಂದೆ ಏನಾದರೂ ಪರ್ ಸ್ಕ್ವೇರ್ ಫೀಟಲ್ಲಿ ಅಲಾಟ್ಮೆಂಟ್ ಲೆಟರ್ ನಿಮಗೆ ಬರ್ಬೋದು ಅಂತ ಅನ್ಕೊತೀನಿ. ಈವನ್ 500 ಬಂದ್ರೂ ಇಟ್ ವಿಲ್ ಬಿ 30-40 ಸೈಟ್ಗೆ 6 ಲ್ಯಾಕ್ ಆಗುತ್ತೆ. ಯಾರಾದರೂ ಒಂದು 30-40 ಹಾಕಿದ್ದೀರಾ ಅಂತ ಅನ್ಕೊಳೋಣ ರಫ್ಲಿ. ಐ ಆಮ್ ನಾಟ್ ಟಾಕಿಂಗ್ ಬಟ್ EWS ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವ್ರಿಗೆ ಡಿಸ್ಕೌಂಟ್ ಎಲ್ಲ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿರ್ತಾರೆ. ಜಸ್ಟ್ ರಫ್ಲಿ ನಿಮ್ಗೆ 500 ರೂಪಾಯಿ ಹೋದ್ರೂ ನೀವು 6 ಲಕ್ಷ, ನೀವು 1.5 ಲ್ಯಾಕ್ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 1.5 ಲ್ಯಾಕ್, 1.5 ಲ್ಯಾಕ್, 1.5 ಲ್ಯಾಕ್ 4 ತಿಂಗಳಲ್ಲಿ, ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್ ಬಂದಿರೋ ಅಲಾಟ್ಮೆಂಟ್ ಲೆಟ್ರಲ್ಲೇ ಎಲ್ಲ ಅಕೌಂಟ್ ನಂಬರ್ ನೀಟಾಗಿರುತ್ತೆ. ಅದಕ್ಕೇ ಪೇಮೆಂಟ್ ಮಾಡಿ 4 ಕಂತಿನ ಲೋನ್ಗೂ ಕೂಡ ಹೋಗ್ಬೋದು. NOCನೂ ಕೊಡ್ತಾರೆ. ನೀವು ಅಲ್ಲೇ ಲೋಕಲ್ ಬ್ಯಾಂಕನ್ನು ಮಾತಾಡ್ಬಿಟ್ಟು ಅವ್ರ ಹತ್ರ ಲೋನ್ ತೊಗೊಂಡು ಪೇಮೆಂಟ್ ಮಾಡಿಸಿ. ಅಲಾಟ್ಮೆಂಟ್ ಲೆಟ್ರಲ್ಲೇ ಅಕೌಂಟ್ ನಂಬರು ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ನೀವು ಅದಕ್ಕೆ ಎಲ್ಲ ಪೇಮೆಂಟನ್ನು ಮಾಡಿ ಬೆಂಗಳೂರಲ್ಲಿ ಅಥವಾ KHB ಗುಲ್ಬರ್ಗಾದಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಆಗಿರೋ ಬಗ್ಗೆ ಒಂದು ಲೆಟ್ರ್ ಕೊಡಬೇಕು. ಆ ಲೆಟ್ರು ಸೀದಾ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರು ಅಕ್ನಾಲೇಜ್ಮೆಂಟ್ ಮಾಡಿ ನಿಮಗೆ ಫೈನಲ್ ಫೈಲನ್ನು ಮತ್ತೆ ಬೀದರ್ಗೆ ಕಳಿಸ್ಕೊಡ್ತಾರೆ. ಸೊ ಬೀದರಲ್ಲಿರೋ ಕೇಸ್ ವರ್ಕರ್ ಜೊತೆ ನೀವು ವರ್ಕ್ ಮಾಡಿ ಸೇಲ್ ಡೀಡನ್ನು ಇಸ್ಕೋಬೇಕು, ಪ್ರಾಪರ್ಟಿನ ರಿಜಿಸ್ಟರ್ ಮಾಡಬೇಕು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಪೊಸಿಷನ್ ತೊಗೋಬೇಕು. ಅಷ್ಟೇ ಸಿಂಪಲ್ ಆಗಿ. ಸೊ ಈ ಎಲ್ಲ ಪ್ರೊಸೆಸ್ ಆಗಬೇಕಂದ್ರೆ ಮುಂದಿನ 6-7 ತಿಂಗಳಾಗುತ್ತೆ. ನಿಮ್ಗೆ ಏನಾದರೂ ಅಲಾಟ್ಮೆಂಟ್ ಆಗಿದ್ರೆ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಎನಿ ಮಿಸ್ಸಸ್ ಇದ್ದರೆ, ಪಾಯಿಂಟ್ಸ್ ಮಿಸ್ ಮಾಡಿದರೆ ಅದನ್ನು ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಆನ್ ದ್ಯಾಟ್ ನೋಟ್ ಐ ಆಮ್ ಕ್ಲೋಸಿಂಗ್ ದಿಸ್. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದರೆ
ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಾವು ಇವತ್ತಿಗೆ 30,000 ಸಬ್ಸ್ಕ್ರೈಬರ್ನ ಮುಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬಾಯ್.